ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ನಾನು ನಿಮ್ಮ ಶ್ರೀದೇವಿ ಹುಗಾರ್, ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಮತ್ತು ರೇಖಿ ಗ್ರ್ಯಾಂಡ್ ಮಾಸ್ಟರ್. ಸೊ ನಾನು ನಿಮಗೆ ಇವತ್ತು ಹೇಳುವಂಥ ಬಹಳ ಗಂಭೀರವಾದ ಒಂದಿಷ್ಟು ವಿಷಯಗಳೇನು ಅಂದ್ರೆ, ನಾವು ಜೀವನದಲ್ಲಿ ಸಾಕಷ್ಟು ಸಲ ಸೋತಿರ್ತೀವಿ ಅಥವಾ ಸಾಕಷ್ಟು ಸಮಸ್ಯೆಗಳಿಗೆ ಒಳಗಾಗಿರ್ತೀವಿ ಅಥವಾ ನಾವು ಸಕ್ಸಸ್ನ ದಾರಿಯಲ್ಲಿ ಫೇಲ್ಯೂರ್ ಆಗಿರ್ತೀವಿ. ಸೊ ಈ ಎಲ್ಲವನ್ನ ನಾವು ಪರಿಗಣನೆ ಮಾಡಿದ್ರೆ ಜನ ಕೇಳ್ತಾರೆ, ಯಾಕೋ ನೀವು ಸಕ್ಸಸ್ ಆಗಲಿಲ್ಲ, ಯಾಕೆ ಸೋತೋದ್ರಿ, ಯಾಕೆ ನಿಮ್ಗೆ ಇವೆಲ್ಲ ಬಂತು ಜೀವನದಲ್ಲಿ ಅಂತ ಕೇಳಿದಾಗ ನಮ್ಮ ಹತ್ರ ಇರೋದು ಒಂದೇ ಆನ್ಸರ್, ಏನು ಅಂದ್ರೆ ಜೀವನದಲ್ಲಿ ಬಂದಿರುವಂಥ ಪರಿಸ್ಥಿತಿಗಳು. ಹಾಗಾಗಿ ನನ್ನ ಲೈಫ್ನಲ್ಲಿ ಇಂಥದ್ದೊಂದು ಪರಿಸ್ಥಿತಿ ಬಂತು ಅಥವಾ ಇಂಥದ್ದೊಂದು ಸಮಸ್ಯೆ ಬಂದಾಗ ನಾನು ಸೋತೋದ, ಅಥವಾ ನನಗೆ ಇದು ಮುಂದೆ ಹೋಗ್ಲಿಕ್ಕೆ ಆಗಲಿಲ್ಲ, ಅಥವಾ ನನ್ನಲ್ಲಿ ಸೋಲುವುದು ನನಗೆ ಅನಿವಾರ್ಯ ಆಯಿತು ಅಂತೇಳಿ ಭಾಳ ಸಲ ಹೇಳ್ತಾ ಇರ್ತೀನಿ. ಆದ್ರೆ ಇವತ್ತು ನಾನು ಹೇಳೋದು ಏನು ಅಂದ್ರ, ಈ ಸೋಲು ಅನ್ನುವಂಥದ್ದು ಪರಿಸ್ಥಿತಿಯಿಂದ ಬಂದಿದೆ ಅಂತ ನಾನೇನಾದ್ರೂ ಪರಿಸ್ಥಿತಿಗಳಿಗೆ ಬ್ಲೇಮ್ ಮಾಡಿದ್ರೆ ಅಥವಾ ಆ ಕಡೆ ನಾನು ಬೆರಳು ತೋರಿಸಿದ್ರೆ, ನೀವು ಸ್ವಲ್ಪ ಯೋಚನೆ ಮಾಡಿ, ಪರಿಸ್ಥಿತಿಗಳು ನಮ್ಮ ಕೈಯಲ್ಲಿ ಯಾವತ್ತಾದ್ರೂ ಇರೋದಕ್ಕೆ ಸಾಧ್ಯ ಇದೆನಾ? ಅಥವಾ ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡುವಂತಹ ಯಾವುದಾದ್ರೂ ಶಕ್ತಿ, ಸಾಮರ್ಥ್ಯ ಅಥವಾ ಇನ್ನರ್ ಪವರ್ ಅಥವಾ ಔಟರ್ ನಲ್ಲಿರುವಂತಹ ಎನರ್ಜಿ ನಮ್ಮ ಹತ್ರ ಏನಾದ್ರೂ ಇದೆನಾ? ಇದು ಯಾವುದೂ ಇಲ್ಲ. ಹಾಗಾಗಿ ನನ್ನ ಸೋಲಿಗೆ ಪರಿಸ್ಥಿತಿಗಳ ಕಾರಣ ಇಲ್ಲ, ಪರಿಸ್ಥಿತಿಗಳು ಬರೋದೇ. ಜೀವನ ಆದ ಮೇಲೆ ನಿಮಗೆ ಸಮಸ್ಯೆ, ಹತಾಶೆ, ನಿರಾಶೆ, ಹೋರಾಟ, ಸಾವು, ನೋವು, ರೋಗ, ರುಜಿನ ಪ್ರತಿಯೊಂದು ಸಮೇತ ಬರೋದೇ. ಆದ್ರೆ ನಾನು ಸಕ್ಸಸ್ ಆಗೋದಕ್ಕೆ ಇವೆಲ್ಲವೂ ರೀಸನ್ ನಾನು ಏನಾದ್ರು ಕೊಡ್ತಾ ಇದ್ದೀನಿ ಅಂದ್ರ, ನೀವು 97% ಜನರಲ್ಲಿ ಒಬ್ಬರಾಗಿರ್ತೀರಿ. ನೀವು 97ಲಿಂದ ಏನಾದ್ರೂ 3% ಕಡೆಗೆ ಬರಬೇಕು ಅಂದ್ರೆ ನಿಮ್ಮ ಸ್ವಸ್ಥಿತಿಯನ್ನ ನೀವು ಸುಧಾರಣೆ ಮಾಡಿಕೊಳ್ಳೋದು ಅಗತ್ಯ ಇದೆ. ಹಾಗಾಗಿ ಸೋಲುಗಳು ಪರಿಸ್ಥಿತಿಯಿಂದ ಬಂದದ್ದಲ್ಲ, ಸ್ವಸ್ಥಿತಿ ಸರಿಯಾಗಿ ಇಲ್ಲದ ಕಾರಣಕ್ಕೆ ಸೋಲುಗಳು ಬಂದಿರೋದು. ಹಾಗಾಗಿ ನೀವು ನಿಮ್ಮ ಜೀವನದಲ್ಲಿ ಏನಾದರೂ ನಿಮ್ಮ ಸ್ವಸ್ಥಿತಿಯನ್ನ ಸುಧಾರಣೆ ಮಾಡಿಕೊಳ್ಬೇಕು ಅಂದ್ರೆ ನಿಮಗಿರುವ ಒಂದು ಆಪ್ಷನ್ ಯಾವುದು ಅಂದ್ರೆ ನಿಮ್ಮ ಮೈಂಡ್ ಸೆಟ್. ಸೊ ಯಾರ ಮೈಂಡ್ ಸೆಟ್ ಸರಿಯಾಗಿ ಕೆಲಸ ಮಾಡುತ್ತೆ ನೋಡ್ರಿ, ಅವ್ರ ಲೈಫ್ ಸೆಟ್ ಸರಿಯಾಗಿ ಇರುತ್ತೆ. ಹಾಗಾಗಿ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಯಾವಾಗಲೂ ಫೋಕಸ್ ಬೇರೆ ಕಡೆಗೆ ಮಾಡ್ತಾ ಇದೆ, ಪರಿಸ್ಥಿತಿ ಕಡೆಗೆ ಮಾಡ್ತಾ ಇದೆ, ಸಮಸ್ಯೆಗಳ ಕಡೆಗೆ ಮಾಡ್ತಾ ಇದೆ ಅಂದ್ರೆ ಅದೇ ವೈಬ್ರೇಷನ್ ನಾನು ಏನ್ ಮಾಡ್ತೀನಿ ಅಂದ್ರೆ ಕನೆಕ್ಟ್ ಮಾಡ್ತಾ ಇದ್ದೀನಿ ಅಥವಾ ಅದ್ರ ಜೊತೆಗೆ ನಾನು ಕನೆಕ್ಟ್ ಆಗಿರ್ತೀನಿ. ಯಾವಾಗ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಆಗುತ್ತೆ, ಅದು ಆಕ್ಟಿವೇಟ್ ಆಗಿ ವರ್ಕ್ ಮಾಡೋದಕ್ಕೆ ಶುರು ಆಗುತ್ತೆ, ಅವಾಗ ವ್ಯಕ್ತಿ ತನ್ನನ್ನ ತಾನು ಕುರಿತು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನ. ಅದಕ್ಕೆ ನಮ್ಮ ಟ್ರೈನಿಂಗ್ ನ ಹೆಸರೇ ಇದೆ ಇನ್ನರ್ ಜರ್ನಿ ಅಂತ. ಹಾಗಾಗಿ ನೀವು ಒಳಗೆ ಬರೋದನ್ನ ಕಲಿಬೇಕು. ಒಳಗೆ ಬರೋದಂದ್ರೆ ನನ್ನ ಒಳಗಿರುವಂತಹ ಕುಂದುಕೊರತೆಗಳನ್ನ ನಾನು ಯಾವ ರೀತಿ ನಿವಾರಣೆ ಮಾಡಬೇಕು. ನನಗೆ ಈ ಸಮಸ್ಯೆ ಬಂದಿದೆ, ಈ ಸಮಸ್ಯೆಗೆ ನನಗೇನು ಮಾಡ್ಲಿಕ್ಕೆ ಆಗೋದಿಲ್ಲ, ಆದ್ರೆ ಸಮಸ್ಯಾರಹಿತವಾಗಿರುವಂತಹ ಮೈಂಡ್ ಸೆಟ್ ಅನ್ನ ನಾನು ಯಾವ ರೀತಿ ಆಕ್ಟಿವೇಟ್ ಮಾಡ್ಕೊಳ್ಬೇಕು, ಇದು ಎಲ್ಲ ಯಾರ ಕೈಯಲ್ಲಿದೆ? ನನ್ನ ಕೈಯಲ್ಲಿದೆ. ಸೊ ಹಾಗಾಗಿ ಇಲ್ಲಿ ಸ್ವಯಂ ಪರಿವರ್ತನೆ ಆಗೋದಕ್ಕೆ ನೀವು ಸ್ವಸ್ಥಿತಿಯ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ. ಹಾಗಾಗಿ ಇದು ಒಂದು ಹೊಸ ಲರ್ನಿಂಗ್. ಜೀವನದಲ್ಲಿ ಎಲ್ಲರೂ ನಮ್ಗೆ ಹೇಳಿದ್ದೇನು ಅಂದ್ರೆ, ಕಷ್ಟ ಬಂದಾಗ ದುಃಖ ಆಗೇ ಆಗುತ್ತೆ, ಕಣ್ಣೀರು ಬಂದೇ ಬರುತ್ತೆ, ವ್ಯಕ್ತಿ ಸೋತು ಹೋಗ್ತಾನ, ಸ್ವಲ್ಪ ಏನಾದ್ರೂ ಆ ಕಡೆ ಈ ಕಡೆ ಎಡವಟ್ಟಾದ್ರೆ ಸಾಲ ಸೂಲು ಮಾಡ್ಕೊಂಡಿರ್ತಾನ, ಆತ್ಮಹತ್ಯೆಗೆ ಒಳಗಾಗಿರ್ತಾನ. ಇದೆಲ್ಲ ಯಾರ್ದು ಥಾಟ್ಸ್ ಇದೆ? ಇದು ಸಮಾಜದ ಯೋಚನೆ ಇದೆ. ಇದು 97% ಜನರ ಯೋಚನೆ ಇದೆ. ಹಾಗಾಗಿ ಈ ಕಡೆ ಇರುವ 3% ಜನ ಏನ್ ಮಾಡ್ತಾರಂದ್ರೆ, ಸಮಸ್ಯೆಗಳನ್ನ ಸವಾಲಾಗಿ ತೆಗೆದುಕೊಳ್ಳುವ ಸಾಮರ್ಥ್ಯ ಇರುತ್ತೆ. ಹಾಗಾಗಿ ನಿಮ್ಗೆ ಮೈಂಡ್ ಮಾಸ್ಟರಿ ಕೋರ್ಸ್ ನಿಮ್ಗೆ ಏನ್ ಕಲಿಸುತ್ತೆ ಅಂದ್ರ, ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡೋದು ಯಾವ ರೀತಿ ಅಂತ ಕಲಿಸುತ್ತೆ, ನಿಮ್ಮ ಸ್ವಸ್ಥಿತಿಯನ್ನ ಯಾವ ರೀತಿ ನಿಗ್ರಹಿಸಬೇಕು ಅನ್ನುವಂಥದ್ದನ್ನ ಕಲಿಸುತ್ತೆ, ನಿಮ್ಮೊಳಗೆ ಏಕಾಗ್ರತೆ ಯಾವ ರೀತಿ ಬಿಲ್ಡ್ ಮಾಡ್ಬೇಕು ಅನ್ನೋದು ಕಲಿಸುತ್ತೆ. ನೀವು ಮೆಡಿಟೇಷನ್ ನ ಈ ಒಂದು ಏರಿಯಾದೊಳಗೆ, ಧ್ಯಾನದ ಏರಿಯಾದಲ್ಲಿ ನೀವು ಯಾವ ರೀತಿ ಏಕಾಗ್ರತೆಯನ್ನ ಸಾಧಿಸಬೇಕು ಅನ್ನುವಂಥದ್ದು ಕಲಿಸುತ್ತೆ. ಈ ಒಂದು ನಿಮ್ಗೆ ಪಾಸ್ಟ್ ಲೈಫ್ ಬಗ್ಗೆ ಸಾಕಷ್ಟು ಸಲ ಪ್ರಯತ್ನ ಮಾಡಿದ್ರಿ ಮತ್ತು ಸೋಲ್ತಾ ಇದ್ರಿ, ಮತ್ತೆ ಮಾಡ್ತೀರಿ ಮತ್ತೆ ಸೋಲ್ತೀರಿ. ರೀಸನ್ ಏನು ಅಂದ್ರ, ಪಾಸ್ಟ್ ಲೈಫ್ ನ ಒಂದಿಷ್ಟು ಕಾರ್ಮಿಕ ಅಕೌಂಟ್ಗಳು ನಮ್ಗೆ ಹೆಜ್ಜೆ ಇಡೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಇದೆಲ್ಲ ಎಲ್ಲಿ ಸೇರಿದೆ ಅಂದ್ರ ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಸೇರಿದೆ. ಹಾಗಾಗಿ ನಮ್ಮ 2 ದಿನಗಳ ಅತ್ಯಂತ ಪ್ರಮುಖವಾಗಿರುವಂತ ಮೈಂಡ್ ಮಾಸ್ಟರಿ ಕೋರ್ಸು ಮತ್ತೆ ಮೆಡಿಟೇಷನ್ ಕೋರ್ಸು ಜೊತೆ ಮ್ಯಾನಿಫೆಸ್ಟೇಷನ್ ಕೋರ್ಸು ಮತ್ತೆ ಮನಿ ಕೋರ್ಸ್ ಅನ್ನ ನಾವು ತಗೊಂಡು ಬರ್ತಾ ಇದ್ದೀವಿ. ಈ ಕೋರ್ಸಿನ ಒಟ್ಟಾರೆ ನೀವು ಏನಾದ್ರೂ ಅದಕ್ಕೆ ಲೆಕ್ಕ ಹಾಕಿದ್ರೆ ಇದು ನಿಮ್ಗೆ ದುಡ್ಡು ಕಟ್ಟೋದಕ್ಕೆ ಅದಕ್ಕೆ ಸಾಧ್ಯ ಆಗುವುದಿಲ್ಲ, ಅಷ್ಟು ಅದ್ಭುತವಾಗಿರುವಂಥದ್ದಿದೆ. ಹಾಗಾಗಿ ಈ ಕೋರ್ಸ್ ಅನ್ನ ಹಣದಲ್ಲಿ ಅಳೆಯೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದ್ರೆ ಯಾವಾಗ ಸಕ್ಸಸ್ ಆಗ್ತೀರಿ ನೋಡ್ರಿ, ಇದ್ರದ್ದು ಒಂದೊಂದು ವರ್ಡ್ಗಳು ನಿಮಗೆ ಕೋಟ್ಯಾಧೀಶ ಮಾಡುವಲ್ಲಿ ಯಶಸ್ವಿಯಾಗಿ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ಅವಕಾಶಗಳು
ಯಾವಾಗಲೂ ಎಲ್ಲರನ್ನ ಹುಡುಕಾಟ ಮಾಡೋದಿಲ್ಲ. ಯಾರನ್ನ ಹುಡುಕಾಟ ಮಾಡುತ್ತೆ ನೋಡ್ರೆ ಅವಕಾಶ, ಅವ್ರೇನಾದ್ರೂ ಅದನ್ನ ಸದುಪಯೋಗ ಮಾಡಿಕೊಂಡ್ರ ಅವ್ರ ಜೀವನದಲ್ಲಿ ಮಹಾಪರಿವರ್ತನೆ ಆಗೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಯಾವಾಗಲೂ ಹೇಳ್ತೀನಿ, ಆಕಾಶಕ್ಕಿಂತಲೂ ದೊಡ್ಡದು ಯಾವುದಾದ್ರೂ ಇದ್ರೆ ಅದು ಅವಕಾಶ ಇದೆ. ಆ ಅವಕಾಶ ಇವತ್ತು ನಿಮ್ ಜೊತೆಗೆ ಕನೆಕ್ಟ್ ಆಗಿದೆ. ಹಾಗಾಗಿ ಬ್ರಹ್ಮಾಂಡವು ಸಮೇತ ಬಯಸುತ್ತೆ ನೀವು ಪರಿವರ್ತನೆ ಆಗಬೇಕು, ನಿಮ್ಮ ಸ್ವಸ್ಥಿತಿಯನ್ನ ಸುಧಾರಣೆ ಮಾಡ್ಕೊಡ್ಬೇಕು. ಇಲ್ಲಾಂದ್ರೆ ನೀವು ಅದರಲ್ಲೇ ಇರ್ತೀರಿ. ಇಷ್ಟು ವರ್ಷ ಏನ್ ಮಾಡಿದ್ರಿ, ಮುಂದೆ ಸಮೇತ ಅದೇ ಮಾಡ್ತೀರಿ. ಇಷ್ಟು ವರ್ಷ ಯಾವ ಫಲಿತಾಂಶ ಬಂದಿದೆ, ಅದೇ ಫಲಿತಾಂಶ ಈಗಲೂ ಸಮೇತ ಬರುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನದ ಒಂದು ಹೆಜ್ಜೆ ನಿಮ್ಮನ್ನ ಮಹಾಪರಿವರ್ತನೆ ಮಾಡುತ್ತೆ ಅಂತ ಹೇಳ್ತಾ, ನಮ್ಮ ಕಡೆಯಿಂದ ಒಂದಿಷ್ಟು ಸಹಾಯ ಸಹಕಾರ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದ.